ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿಯಲು ಸಂಸದ ಅಸಾದುದ್ದೀನ್ ಓವೈಸಿ ನಿರ್ಧರಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿರುವ ಮುಸ್ಲಿಂ ಮತ್ತು ದಲಿತ ಮತಗಳ ಮೇಲೆ ಕಣ್ಣಿಟ್ಟಿರುವ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ 16 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. 2014-19ರಲ್ಲಿ ಕೇವಲ 2 ಸ್ಥಾನಗಳನ್ನು ಓವೈಸಿ ಗೆದ್ದಿದ್ದರು. ಅದರ ಪರಿಣಾಮವು ಕಾಂಗ್ರೆಸ್ನಿಂದ ಬಿಜೆಪಿಯೇತರ ಮತಗಳನ್ನು ಕಡಿತಗೊಳಿಸುವವರೆಗೆ ವಿಸ್ತರಿಸಿತು. ಇದು ಬಿಜೆಪಿಯ ಬಿಟಿಎಂ ಎಂಬ ಮಹಾ ವಿಕಾಸ್ ಅಘಡಿ ಆರೋಪವನ್ನು ಪ್ರಚೋದಿಸಿತು. ಎಐಎಂಐಎಂ 44 ಸ್ಥಾನಗಳಲ್ಲಿ ಸ್ಪರ್ಧಿಸಿದ ನಂತರ 2019ರಲ್ಲಿ ಮಾಲೆಗಾಂವ್ ಸೆಂಟ್ರಲ್ ಮತ್ತು ಧುಲೆಯನ್ನು ಗೆದ್ದುಕೊಂಡಿತು. ಆದರೆ 12 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಅವಿಭಜಿತ ಎನ್ಸಿಪಿ ಅವಕಾಶವನ್ನು ಹಾಳು ಮಾಡಿತ್ತು ಎನ್ನಲಾಗಿದೆ. ಈ ಬಾರಿ ಪಕ್ಷವು ಔರಂಗಾಬಾದ್ ಸೆಂಟ್ರಲ್, ಔರಂಗಾಬಾದ್ ಪೂರ್ವ, ಮುಂಬ್ರಾ ಕಲ್ವಾ, ಠಾಣೆ, ಮಾಲೆಗಾಂವ್ ಸೆಂಟ್ರಲ್, ಧುಲೆ, ಸೋಲಾಪುರ್, ನಾಂದೇಡ್ ದಕ್ಷಿಣ, ಮುಕಂದರ್ ಶಿವಾಜಿನಗರ್, ಭಿವಂಡಿ ಪಶ್ಚಿಮ, ಕಾರಂಜಿಯ ನಾಗ್ಪುರ್ ಉತ್ತರ, ಬೈಕುಲಾದಲ್ಲಿ 4 ದಲಿತ ಹಾಗೂ 12 ಮುಸ್ಲಿಮರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಇವುಗಳಲ್ಲಿನ ಹೆಚ್ಚಿನ ಆಸನಗಳು ಮುಂಬೈ ಸುತ್ತಮುತ್ತ ಇವೆ. ಬಹುತೇಕ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್, ಎನ್ಸಿಪಿ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಪ್ರಬಲ ಸ್ಥಾನ ಅಭ್ಯರ್ಥಿಗಳಾಗಿದ್ದಾರೆ. ಪಕ್ಷದ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಮತ್ತು ಅವರ ಸಹೋದರ ಅಕ್ಬರುದ್ದೀನ್ ಓವೈಸಿ ಅವರು ಜೈ ಭೀಮ್ ಜೈ ಎಂಐಎಂ ಘೋಷಣೆಯೊಂದಿಗೆ ಅಭಿಯಾನವನ್ನು ಮುನ್ನಡೆಸುತ್ತಿದ್ದಾರೆ. ಓವೈಸಿ ಅವರ ಅಡೆತಡೆಗಳನ್ನು ಉಲೇಮಾ ಮಂಡಳಿಯು ಗುಣಿಸಿದೆ. ಇದು 17 ಷರತ್ತುಗಳೊಂದಿಗೆ ಬೆಂಬಲ ನೀಡಿದೆ. ಬಿಜೆಪಿಯ ಸೈದ್ಧಾಂತಿಕ ಮಾರ್ಗದರ್ಶಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸುವುದು ಮತ್ತು ವಕ್ಫ್ ಮಸೂದೆಯನ್ನು ವಿರೋಧಿಸುವುದು ಮಂಡಳಿಯ ಮುಖ್ಯ ಬೇಡಿಕೆಗಳಾಗಿವೆ.